ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಡಿಯರ್ ಲೈಫ್ ಹಮಾರಿ ಲೈಫ್. ಫ್ರೆಂಡ್ಸ್, ನಾನು ವಿಜಯ್ ಕುಮಾರ್, ಡಿಯರ್ ಲೈಫ್ ಎಂಬ ಪ್ರೈವೇಟ್ ಲಿಮಿಟೆಡ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮಾಡಲಿಕ್ಕೆ ನಾನು ಕಿಚನಿಗೆ ಬಂದಿದ್ದೇನೆ. ಸೊ ನೀವು ಆಲೋಚನೆ ಮಾಡ್ತಿರ್ಬೋದು, ಕಿಚನ್ ಅಲ್ಲಿ ಏನು ವಿಡಿಯೋ ಮಾಡ್ತಿದ್ದೀರಿ ಸರ್ ಅಂತ. ಫ್ರೆಂಡ್ಸ್, ನಮ್ಮ ಅಡುಗೆ ಮನೆಯಲ್ಲಿ ನಾವು ಯೂಸ್ ಮಾಡುವ ಒಂದು ಮಸಾಲೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಿಲ್ಲದ ಆಶ್ಚರ್ಯಕರ ಸಂಗತಿಯನ್ನ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಲಿಕ್ಕಿದ್ದೇನೆ. ಯಾವುದಪ್ಪ ಅದು ಅಂತ ಅನ್ಕೊಳ್ತಿದ್ದೀರಾ ಫ್ರೆಂಡ್ಸ್? ಅದುವೇ ಅರಶಿನ, ಹಳದಿ ಅಂತ ನಾವೇನು ಕರಿತೀವಿ, ಟರ್ಮರಿಕ್. ಇದರ ಬಗ್ಗೆ ಇವತ್ತು ನಿಮ್ಗೆ ಗೊತ್ತಿಲ್ಲದಿರುವಂತಹ ಕೆಲವೊಂದು ಆಶ್ಚರ್ಯಕರವಾದ ವಿಷಯಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಲಿಕ್ಕಿದ್ದೇನೆ. ವಿಡಿಯೋ ಲಾಸ್ಟ್ ತನಕ ನೋಡಿ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೂ ಮರಿಬೇಡಿ. ಫ್ರೆಂಡ್ಸ್, ಅಡುಗೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅರಶಿನವನ್ನ ಯೂಸ್ ಮಾಡೇ ಮಾಡ್ತಾರೆ. ನಮ್ಮ ಪೂರ್ವಜರು ಅಡುಗೆಯಲ್ಲಿ ತುಂಬಾ ಮಸಾಲೆಗಳನ್ನು ಉಪಯೋಗಿಸ್ತಾ ಬಂದಿದ್ದಾರೆ. ಅದರಲ್ಲಿ ಅತ್ಯಂತ ಜಾಸ್ತಿ ಔಷಧೀಯ ಗುಣಗಳನ್ನು ಹೊಂದಿರುವಂತ ಒಂದು ಮಸಾಲೆ ಅಂತ ಹೇಳಿದ್ರೆ ಅದು ಅರಶಿನ. ಅರಶಿನದಲ್ಲಿ ತುಂಬಾ ಔಷಧೀಯ ಗುಣಗಳಿದೆ. ಅದರಿಂದ ಪ್ರತಿ ಅಡುಗೆ ಮನೆಯಲ್ಲಿ ಕೂಡ ಅರಶಿನ ಇದ್ದೇ ಇರುತ್ತೆ. ನಾವು ಯೂಸ್ ಮಾಡೋ ಪ್ರತಿಯೊಂದು ಅಡುಗೆಯಲ್ಲಿ ಕೂಡ ಅರಶಿನವನ್ನ ಯೂಸ್ ಮಾಡೇ ಮಾಡ್ತಾರೆ. ಸೊ ನಾನು ಒಂದು ಚಿಕ್ಕದೊಂದು ಪಲ್ಯ ಮಾಡ್ತಿದ್ದೇನೆ ಇವತ್ತು. ಬನ್ನಿ, ಸ್ವಲ್ಪ ಅರಶಿನ ಇದಕ್ಕೂ ಕೂಡ ಹಾಕುವ. ಸೊ ಅರಶಿನವನ್ನ ನಾವು ಎಲ್ಲ ಅಡುಗೆಯಲ್ಲಿ ಕೂಡ ಯೂಸ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಅರಶಿನದಿಂದ ನಾನು ಆವಾಗಲೇ ಹೇಳಿದೆ, ತುಂಬಾ ಆರೋಗ್ಯದ ಲಾಭಗಳು ನಮಗಿದೆ. ಫ್ರೆಂಡ್ಸ್, ಅರಶಿನವನ್ನ ಅಡುಗೆಯಲ್ಲಿ ಮಾತ್ರ ಯೂಸ್ ಮಾಡುವುದಲ್ಲದೆ ಅರಶಿನವನ್ನ ಇವನ್ ಜ್ವರ, ಶೀತ, ಕೆಮ್ಮು ಅಂತ ಬಂದಾಗ ಹಾಲಿಗೆ ಅರಶಿನ ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡ್ತಾರೆ. ಗಾಯ ಆದಾಗ ಗಾಯಕ್ಕೂ ಕೂಡ ಅರಶಿನ ಹಚ್ತಾರೆ, ಗಾಯ ಬೇಗ ಗುಣ ಆಗ್ಲಿ ಅಂತ ಹೇಳಿ. ಈಗ ಅರಶಿನದಲ್ಲಿ ತುಂಬಾ ಲಾಭಗಳಿದೆ. ಈಗ ಅರಶಿನದಿಂದ ಇಷ್ಟೆಲ್ಲ ಲಾಭಗಳು ಬರಲಿಕ್ಕೆ ಕಾರಣ ಏನು ಗೊತ್ತಾ? ಕಾರಣ ಅದರಲ್ಲಿರುವಂತಹ ಒಂದು ಬಯೋ ಆಕ್ಟಿವ್ ಕಂಪೌಂಡ್, ಅದಕ್ಕೆ ಕರ್ಕ್ಯುಮಿನ್ ಅಂತ ಕರಿತೇವೆ. ಕರ್ಕ್ಯುಮಿನಾಯ್ಡ್ ಅಥವಾ ಕರ್ಕ್ಯುಮಿನ್ ಅಂತ ಕರಿತೇವೆ. ಸೊ ಅರಶಿನದಲ್ಲಿರುವಂತಹ ಈ ಕರ್ಕ್ಯುಮಿನ್ ಇಂದಾಗಿ ಅರಶಿನಕ್ಕೆ ಅಷ್ಟು ಪವರ್ ಬಂದಿದೆ. ಅಂಡ್ ಆ ಕರ್ಕ್ಯುಮಿನ್ ಇಂದಲೇ ನಮ್ಮ ಆರೋಗ್ಯಕ್ಕೆ ತುಂಬಾ ಲಾಭಗಳು ಸಿಗ್ತಿರುವಂಥದ್ದು. ಸೊ ಈ ಕರ್ಕ್ಯುಮಿನಿಗೋಸ್ಕರವೇ ನಾವೇನ್ ಮಾಡ್ತೇವೆ, ಅರಶಿನವನ್ನ ಯೂಸ್ ಮಾಡ್ತೇವೆ. ಹಾಗಾದ್ರೆ ನೀವು ಆಲೋಚನೆ ಮಾಡ್ತಿರ್ಬೋದು, ಸರ್ ನಾವು ಕೂಡ ನಮ್ಮ ಅಡುಗೆಯಲ್ಲಿ ಕರ್ಕ್ಯುಮಿನ್ ಅನ್ನ ಹಳದಿ ಯೂಸ್ ಮಾಡ್ತಿದ್ದೇವೆ, ಸೊ ನಮಗೂ ಕರ್ಕ್ಯುಮಿನ್ ಸಿಗ್ತಿರ್ಬೋದು ಹೀಗಂತ ನೀವು ಅನ್ಕೊಳ್ತಿದ್ರೆ ಖಂಡಿತ ಇಲ್ಲ. ಯಾಕೆ ಫ್ರೆಂಡ್ಸ್? ಅರಶಿನದಲ್ಲಿ ಕರ್ಕ್ಯುಮಿನ್ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತಾದ್ರೆ ನಿಮಗೆ ಶಾಕ್ ಆಗ್ಬೋದು. ಯಾಕಂದ್ರೆ ಅರಶಿನದಲ್ಲಿ ಕರ್ಕ್ಯುಮಿನ್ ಪ್ರಮಾಣ ತುಂಬಾ ಕಡಿಮೆ ಸಿಗುತ್ತೆ. ನ್ಯಾಚುರಲಿ ನೀವು 1 kg ಅರಶಿನ ತಗೊಂಡ್ರಿ ಅಂತ ಹೇಳಿದ್ರೆ ಅದರಲ್ಲಿ 1 ರಿಂದ 2 ಗ್ರಾಮ್ ಅಷ್ಟೇ ಕರ್ಕ್ಯುಮಿನ್ ಸಿಗುವಂಥದ್ದು. ಮೊದಲಿನ ಕಾಲದಲ್ಲಿ ಜನ ಆರ್ಗ್ಯಾನಿಕ್ ಅರಶಿನ ಯೂಸ್ ಮಾಡ್ತಿದ್ರು, ಅದು ಪ್ಯೂರ್ ಫಾರ್ಮ್ ಅಲ್ಲಿ ಇರ್ತಿತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ನಾವು ಯೂಸ್ ಮಾಡ್ತಿರುವ ಅರಶಿನ ಏನಿದೆ ಅಲ್ವಾ, ಅದರಲ್ಲಿ ಕಲಬೆರಕೆ ಜಾಸ್ತಿ ಇದೆ. ಆಲೋಚನೆ ಮಾಡಿ, ಪ್ಯೂರ್ ಅರಶಿನದಲ್ಲಿ 1 kg 1 ರಿಂದ 2 ಗ್ರಾಮ್ ಅಷ್ಟೇ ಅಂತ ಆದ್ರೆ ನಾವು ಯೂಸ್ ಮಾಡ್ತಿರುವಂತ ಈ ಕಲಬೆರಕೆ ಅರಶಿನದಲ್ಲಿ ನಮ್ಮ ದೇಹಕ್ಕೆ ಕರ್ಕ್ಯುಮಿನ್ ಎಷ್ಟು ಸಿಗ್ತಾ ಇರ್ಬೋದು? ಹೇಳ್ತಾರಲ್ಲ, ನಾಕೆ ಬರಾಬರ್ ಅಂತ ಹಿಂದಿಯಲ್ಲಿ, ಹಾಗೇನೆ ಐ ಥಿಂಕ್ ಸ್ವಲ್ಪನೂ ಕರ್ಕ್ಯುಮಿನ್ ಸಿಗ್ಲಿಕ್ಕಿಲ್ಲ. ಅಂದ್ರೆ ಅರಶಿನ ಯೂಸ್ ಮಾಡುವುದೇ ಕರ್ಕ್ಯುಮಿನಿಗೋಸ್ಕರ ನಾವು. ಆದ್ರೆ ಆ ಕರ್ಕ್ಯುಮಿನೇ ಸಿಗ್ತಾ ಇಲ್ಲ ಅಂತ ಆದ್ರೆ ನಾವು ಅರಶಿನ ಯೂಸ್ ಮಾಡಿ ಕೂಡ ಪ್ರಯೋಜನ ಏನೂ ಇಲ್ಲ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಇದಕ್ಕೆ ಸೊಲ್ಯೂಷನ್, ನಾವು ಕರ್ಕ್ಯುಮಿನ್ ಅನ್ನ ಸಪ್ಲಿಮೆಂಟ್ಸ್ ಮುಖಾಂತರ ತಗೊಳ್ಬೇಕಾಗತ್ತೆ. ಅದಕ್ಕೋಸ್ಕರವೇ ನಮ್ಮ ಡಿಯರ್ ಲೈಫ್ ಕಂಪನಿ ಕರ್ಕ್ಯುಮಿನ್ ಅದು ಸಪ್ಲಿಮೆಂಟ್ ಅನ್ನ ಲಾಂಚ್ ಮಾಡಿತು. ಅದು ನಮ್ಮ ಡಿಯರ್ ಲೈಫಿನ ಒಂದು ಪ್ರೀಮಿಯಂ ಪ್ರಾಡಕ್ಟ್, ದಟ್ ಈಸ್ ಅವರ್ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಕ್ಯಾಪ್ಸೂಲ್ಸ್. ಫ್ರೆಂಡ್ಸ್, ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಕ್ಯಾಪ್ಸೂಲ್ಸ್ ಏನಿದೆ, ಈ ಕ್ಯಾಪ್ಸೂಲ್ಸ್ ಅಲ್ಲಿ ನಿಮ್ಮ ದೇಹಕ್ಕೆ ಬೇಕಾದ ಕರ್ಕ್ಯುಮಿನ್ ಸಪ್ಲಿಮೆಂಟ್ ಅನ್ನ ನೀವು ಪಡ್ಕೊಳ್ಬಹುದು. ಈ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಏನಿದೆ, ಇದನ್ನ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯೂಸ್ ಮಾಡಿ ಅವನು ಒಳ್ಳೆಯ ಆರೋಗ್ಯದ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ಬಹುದು. ಈಗ ಮಾರ್ಕೆಟ್ ಅಲ್ಲಿ ಕೂಡ ನಿಮಗೆ ಕರ್ಕ್ಯುಮಿನ್ ಸಪ್ಲಿಮೆಂಟ್ ಸಿಗ್ಬೋದು. ಆದ್ರೆ ನೆನಪಿಟ್ಕೊಳ್ಳಿ, ಯಾವತ್ತೂ ಕೂಡ ನೀವು ಕರ್ಕ್ಯುಮಿನ್ ತಗೊಳ್ಳುವಾಗ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ತಗೊಳ್ಳಿ. ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ಫ್ರೆಂಡ್ಸ್, ಕರ್ಕ್ಯುಮಿನ್ ಅಲ್ಲಿ 95% ಸ್ಟ್ಯಾಂಡರ್ಡೈಸ್ ಆದಾಗ, ಅಂದ್ರೆ 95% ಪ್ಯೂರ್ ಕರ್ಕ್ಯುಮಿನ್ ಇದ್ದಾಗ ಮಾತ್ರ ಅದನ್ನ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ನ ಮೇಲೇನೆ ಜಾಸ್ತಿ ಕ್ಲಿನಿಕಲ್ ರಿಸರ್ಚ್ ಆಗಿರುವಂಥದ್ದು, ಕೇಸ್ ಸ್ಟಡಿ ಆಗಿರುವಂಥದ್ದು. ಸೊ
ಸೊ ನಮ್ಮ ಡಿಯರ್ ಲೈಫ್ ಅದೇ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಅನ್ನ ಲಾಂಚ್ ಮಾಡಿದೆ ನಮ್ಮ ಡಿಯರ್ ಲೈಫ್ ಅಲ್ಲಿ. ಅಂಡ್ ಕರ್ಕ್ಯುಮಿನ್ ಅಲ್ಲಿ ಮತ್ತೊಂದು ಸಮಸ್ಯೆ ಕೂಡ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ ಅದು ಈಸಿಯಾಗಿ ನಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗುವುದಿಲ್ಲ. ಅದರದ್ದು ಅಬ್ಸಾರ್ಬ್ ಕೆಪಾಸಿಟಿ ಏನಿದೆ ಅಲ್ವಾ ಅದು ಕಡಿಮೆ ಇದೆ. ಆದರೆ ನೀವು ಅದರ ಜೊತೆ ಪಿಪ್ರಿನ್ ಆ್ಯಡ್ ಮಾಡಿದಾಗ ಅದರದ್ದು ಅಬ್ಸಾರ್ಬ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಪಿಪ್ರಿನ್ ಅಂತ ಹೇಳಿದ್ರೆ ಬ್ಲ್ಯಾಕ್ ಪೆಪ್ಪರ್, ಕಾಳು ಮೆಣಸಲ್ಲಿ ಇರುವಂತಹ ಒಂದು ಆಕ್ಟಿವ್ ಕಾಂಪೌಂಡ್ ಅನ್ನ ನಾವು ಪಿಪ್ರಿನ್ ಅಂತ ಕರೀತೇವೆ. ನೀವು ಕರ್ಕ್ಯುಮಿನ್ ಜೊತೆ ಪಿಪ್ರಿನ್ ಆ್ಯಡ್ ಮಾಡಿದ್ರಿ ಅಂತ ಆದ್ರೆ ಅದರ ಅಬ್ಸಾರ್ಬ್ ಕೆಪಾಸಿಟಿ 2000 ಪಟ್ಟು ಜಾಸ್ತಿ ಆಗುತ್ತೆ. ಸೊ ನಮ್ಮ ಡಿಯರ್ ಲೈಫಿನ ಈ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಅಲ್ಲಿ ನೋಡ್ತಿರಬಹುದು ವಿತ್ ಪಿಪ್ರಿನ್, ನಾವು ಪಿಪ್ರಿನ್ ಕೂಡ ಆ್ಯಡ್ ಮಾಡಿದ್ದೇವೆ. ಅಂದ್ರೆ ನಿಮಗೆ 95% ನೋಡಿ 95% ಕರ್ಕ್ಯುಮಿನ್ ಹಾಗೆಯೇ 95% ಪಿಪ್ರಿನ್ ನಿಮಗೆ ನಮ್ಮ ಡಿಯರ್ ಲೈಫಿನ ಡಿಯರ್ ಕೇರ್ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಅಲ್ಲಿ ಸಿಗುತ್ತೆ. ಹಾಗಾದ್ರೆ ಈ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಅನ್ನ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಲಾಭ ಏನಿದೆ, ಏನೆಲ್ಲ ಬೆನಿಫಿಟ್ಸ್ಗಳಿದೆ? ಫ್ರೆಂಡ್ಸ್, ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಅನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಲಾಭಗಳಿದೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಮೇನ್ ಒಂದನೇದು ಹೇಳುವುದಾದ್ರೆ ಇದು ನಿಮಗೆ ವೈರಲ್ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಿಂದ ನಿಮ್ಮ ದೇಹವನ್ನ ತಡೆಗಟ್ತದೆ. ವೈರಲ್ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಈ ಶೀತ, ನೆಗಡಿ, ಕೆಮ್ಮು, ಏರ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ನಮ್ದು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿರ್ಬೋದು, ಅಲ್ಲಿಂದ ಹಿಡಿದು ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳಾಗಿರುವಂತಹ ಇವನ್ ಟ್ಯೂಬರ್ಕ್ಯುಲೋಸಿಸ್ ಆಗಿರ್ಬೋದು, ನ್ಯೂಮೋನಿಯಾ ಆಗಿರ್ಬೋದು ಅಥವಾ ನಮ್ದು ಈ COVID-19 ಆಗಿರ್ಬೋದು, ಇದೆಲ್ಲ ಕೂಡ ವೈರಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗಳು. ಸೊ ಇದರ ವಿರುದ್ಧ ನಿಮ್ಮ ದೇಹವನ್ನ ಇದು ಹೋರಾಡಲಿಕ್ಕೆ ಶಕ್ತಿಶಾಲಿಯನ್ನಾಗಿಸುತ್ತದೆ. ನಿಮ್ಮ ಇಮ್ಯುನಿಟಿಯನ್ನ ಜಾಸ್ತಿ ಮಾಡಿ ವೈರಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳಿಂದ ನಿಮ್ಮ ದೇಹವನ್ನು ತಡೆಗಟ್ತದೆ. ಅಂಡ್ ಇದರ ಜೊತೆಯಲ್ಲಿ ಕರ್ಕ್ಯುಮಿನ್ C3 ಅದು ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಬೆನಿಫಿಟ್ ಏನಪ್ಪಾ ಅಂತ ಹೇಳಿದ್ರೆ ಇದು ಕ್ಯಾನ್ಸರ್ನಂತ ಮಹಾಮಾರಿಯ ವಿರುದ್ಧ ಹೋರಾಡಲಿಕ್ಕೆ ನಿಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ. ಫ್ರೆಂಡ್ಸ್, ಕ್ಯಾನ್ಸರ್ ಹೇಗೆ ಬರುತ್ತೆ ಯಾರಿಗೂ ತನಕ ಕರೆಕ್ಟಾಗಿ ಗೊತ್ತೇ ಇಲ್ಲ. ಡ್ರಿಂಕ್ಸ್ ಮಾಡುವವರಿಗೂ ಬರ್ತಾ ಉಂಟು, ಮಾಡಿದವ್ರಿಗೂ ಬರ್ತಿದೆ. ಸ್ಮೋಕಿಂಗ್ ಮಾಡುವವರಿಗೂ ಬರ್ತಿದೆ, ಮಾಡಿದವ್ರಿಗೂ ಬರ್ತಿದೆ. ಗುಟ್ಕಾ ಪಾನ್ ತಿನ್ನುವವ್ರಿಗೂ ಬರ್ತಿದೆ, ತಿಂದವ್ರಿಗೂ ಬರ್ತಿದೆ. ಅದಕ್ಕೆ ಹೇಳ್ತಾರೆ ಕ್ಯಾನ್ಸರ್ ಅಂದ್ರೆ ನೋ ಆನ್ಸರ್. ಆದ್ರೆ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಅಲ್ಲಿ ಇರುವಂತ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಸ್ಗಳು ಕ್ಯಾನ್ಸರ್ನ ವಿರುದ್ಧ ಹೋರಾಡಲಿಕ್ಕೂ ಕೂಡ ನಿಮಗೆ ಶಕ್ತಿ ಕೊಡುತ್ತೆ. ನೀವೇನಾದ್ರೂ ಕ್ಯಾನ್ಸರ್ ಇಂದ ಸಫರ್ ಆಗ್ತಿದ್ರೂ ಕೂಡ ನೀವು ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ನ ಮುಖಾಂತರ ನೀವು ಕ್ಯಾನ್ಸರ್ನ ವಿರುದ್ಧ ಹೋರಾಡಬಹುದು. ಅಥವಾ ಕ್ಯಾನ್ಸರ್ ಬರದಾಗೆ ತಡೆಗಟ್ಟಬೇಕಂತ ಅನ್ಕೊಂಡಿದ್ರು ಕೂಡ ನೀವು ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಅನ್ನ ಯೂಸ್ ಮಾಡಬಹುದು. ಇದರ ಜೊತೆಯಲ್ಲಿ ಇದು ನಿಮ್ಮ ಹಾರ್ಟ್ ಅದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹಾರ್ಟ್ ಅದು ಸಮಸ್ಯೆಗಳಂತ ಹೇಳಿದ್ರೆ ಹೈ BP ಆಗಿರ್ಬೋದು, ಲೋ BP ಆಗಿರ್ಬೋದು ಅಥವಾ ಬ್ಲಾಕೇಜಸ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್ಸ್, ಈ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಹೆಲ್ಪ್ ಮಾಡುತ್ತೆ. ಅಂಡ್ ಹಾಗೇನೆ ಇದು ನಿಮ್ಮ ದೇಹದ ಇನ್ಸುಲಿನ್, ಈ ಡಯಾಬಿಟಿಸ್ ಪೇಷಂಟ್ಸ್ಗೆ ಇನ್ಸುಲಿನ್ ತಗೊಳ್ಬೇಕಾಗ್ತದೆ. ಡಯಾಬಿಟಿಸ್ ಪೇಷಂಟ್ ಅಂತ ಹೇಳಿದ್ರೆ ಅವರ ದೇಹದಲ್ಲಿ ಇನ್ಸುಲಿನ್ ನ ಪ್ರಮಾಣ ತುಂಬಾ ಕಡಿಮೆ ಉತ್ಪತ್ತಿ ಆಗುತ್ತೆ. ಸೊ ಈ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಅನ್ನು ಯೂಸ್ ಮಾಡಿದ್ರೆ ಅದು ನಿಮ್ಮ ಇನ್ಸುಲಿನ್ ಉತ್ಪತ್ತಿಯಾಗುವ ಕೆಪಾಸಿಟಿ ಕೂಡ ಜಾಸ್ತಿ ಮಾಡುತ್ತೆ. ಸೊ ಡಯಾಬಿಟಿಕ್ ಪೇಷಂಟ್ಸ್ಗೂ ಕೂಡ ಇದೊಂದು ತುಂಬಾ ಒಳ್ಳೆಯ ಒಂದು ಮದ್ದು ಅಂತ ಹೇಳ್ಬೋದು. ಹಾಗೇನೆ ನೀವೇನಾದ್ರೂ ಅರ್ಥ್ರೈಟಿಸ್ ಇಂದ ಬಳಲ್ತಾ ಇದ್ರೆ, ಗಂಟು ನೋವು, ಕೀಳು ನೋವು, ಮಂಡಿ ನೋವು, ಬಾತ್ಕೊಳ್ತದೆ, ಊದ್ಕೊಳ್ತದೆ, ತುಂಬಾ ಸ್ವೆಲ್ಲಿಂಗ್ ಬರುತ್ತೆ, ಫ್ರೆಂಡ್ಸ್ ತುಂಬಾ ಪೇನ್ಫುಲ್ ಇರುತ್ತೆ ಅದು. ಅಂಡ್ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಕೂಡ, ಅದನ್ನು ಕಡಿಮೆ ಮಾಡ್ಲಿಕ್ಕೂ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ ನಮ್ಮ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್. ಯಾಕಂತ ಹೇಳಿದ್ರೆ ಇದರಲ್ಲಿ ಆಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟೀಸ್ ಜಾಸ್ತಿ ಇದೆ. ಅಂಡ್ ಹಾಗೇನೆ ಅಲ್ಝೈಮರ್ ಕಾಯಿಲೆಯಿಂದ ಯಾರಾದ್ರೂ ಬಳಲ್ತಾ ಇದ್ರೆ ನೆನಪು ಶಕ್ತಿ ಕಮ್ಮಿ ಆಗುತ್ತೆ. ಅಲ್ಝೈಮರ್ ಕಾಯಿಲೆ ಇದ್ದವ್ರದ್ದು ನೆನಪು ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೂ ಕೂಡ ನಮ್ಮ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಒಳ್ಳೇದು ಅಂತ ಹೇಳ್ತೇನೆ ನಾನು. ಅಂಡ್ ಹಾಗೇನೆ ನಿಮ್ಮ ಸ್ಕಿನ್ನಿನ ಸಮಸ್ಯೆಗಳಾಗಿರ್ಬೋದು ಅಥವಾ ನಿಮ್ಮ ಐಸೆಟ್ ಪ್ರಾಬ್ಲಮ್ಗಳಾಗಿರ್ಬೋದು, ಅದಕ್ಕೂ ಕೂಡ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ತುಂಬಾ ಒಳ್ಳೇದು. ಹೀಗೆ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಅದು ತುಂಬಾ ಬೆನಿಫಿಟ್ಸ್ ಇದೆ. ಫಾರಿನ್ ಕಂಟ್ರೀಸ್ ಅಲ್ಲಿ ಇದನ್ನ ತುಂಬಾ ಮಂದಿ ಯೂಸ್ ಮಾಡ್ತಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಜನರಿಗೆ ಇದರದ ಅವೇರ್ನೆಸ್ ಇಲ್ಲ. ತುಂಬಾ ಜನರಿಗೆ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಅಂದ್ರೆ ಏನಂತ ಗೊತ್ತೇ ಇಲ್ಲ. ಬಟ್ ನಾನು ಹೇಳ್ತೀನಿ ಇದೊಂದು ವಂಡರ್ಫುಲ್ ಪ್ರೀಮಿಯಂ ಪ್ರಾಡಕ್ಟ್ ಫ್ರೆಂಡ್ಸ್. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನ ಬಾಡಿಗೆ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಬೇಕೇ ಬೇಕು. ಸೊ ಕರ್ಕ್ಯುಮಿನ್ C3 ಕಾಂಪ್ಲೆಕ್ಸ್ ಅನ್ನ ಯೂಸ್ ಮಾಡಿ ನಿಮ್ಮ ಆರೋಗ್ಯದ ಎಲ್ಲಾ ಲಾಭಗಳನ್ನ ಕೂಡ ನೀವು ಪಡ್ಕೊಳ್ಬಹುದು. ಇದನ್ನ 18 ವರ್ಷ ಮೇಲ್ಪಟ್ಟ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡ್ತೀರಿ? ದಿನಕ್ಕೆ 1 ಟೈಮ್ ಅಥವಾ 2 ಟೈಮ್ ನೀವು ಊಟವಾದ ನಂತರ ಆಫ್ಟರ್ ಯುವರ್ ಮೀಲ್ ನೀವು ಇದನ್ನ ತಗೊಳ್ಬೇಕಾಗತ್ತೆ.
ಆ್ಯಂಡ್ ನಾನು ಅವಾಗಲೇ ಹೇಳಿದ್ದು ಎಲ್ಲರೂ ಯೂಸ್ ಮಾಡ್ಬೋದು, ಬಟ್ ಪ್ರೆಗ್ನೆಂಟ್ ಲೇಡಿ ಆಗಿರ್ಬೋದು ಅಥವಾ ಲ್ಯಾಕ್ಟಿಂಗ್ ವುಮೆನ್ ಆಗಿರ್ಬೋದು ತಗೊಳ್ಲಿಕ್ಕಿಲ್ಲ. ಆ್ಯಂಡ್ ಗರ್ಲ್ಸ್ ನಿಮ್ದು ಎಂತೂ ಪೀರಿಯಡ್ಸ್ ಟೈಮ್ ಇದೆ, ಆ ಟೈಮಲ್ಲಿ ಇದನ್ನು ತಗೊಳ್ಳೋದು ಬೇಡ. ಅದು ಬಿಟ್ಟರೆ ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ಅಪ್ಪ ಈ ಕರ್ಕ್ಯೂಮಿನ್ C3 ನಮಗೆ ಸಿಗುತ್ತೆ ಅಂತ ನಿಮ್ಗೆ ಅನಿಸ್ತಾ ಉಂಟಾ? www.drlife.co.in ನಮ್ಮ ವೆಬ್ಸೈಟ್ಗೆ ಲಾಗಿನ್ ಮಾಡ್ಬೋದು ನೀವು, ಅಥವಾ ನಿಮ್ಮ ಹತ್ತಿರದ ಡಿಯರ್ ಲೈಫ್ ಬ್ರಾಂಚ್ ಆಫೀಸ್ ಅಥವಾ ಫ್ರಾಂಚೈಸಿಯನ್ನು ವಿಸಿಟ್ ಮಾಡಿ, ಅಥವಾ ನಿಮ್ಮ ಪಕ್ಕದ ಮನೆಯಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಾದರೂ ಡಿಯರ್ ಲೈಫ್ ಡಿಸ್ಟ್ರಿಬ್ಯೂಟರ್ ಇದ್ರೆ ಅವ್ರನ್ನ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಕರ್ಕ್ಯೂಮಿನ್ C3 ಅವರು ತಲುಪಿಸ್ತಾರೆ. ಅಥವಾ ಡಿಸ್ಕ್ರಿಪ್ಷನ್ ನನ್ನ ನಂಬರ್ ಇದೆ, ನನಗೂ ಕೂಡ ಕಾಲ್ ಮಾಡ್ಬೋದು. ನಾವು ಕೂಡ ನಿಮಗೆ ಬೇಕಾದ ಕರ್ಕ್ಯೂಮಿನ್ C3 ಡೆಲಿವರ್ ಮಾಡಿಸ್ತೇವೆ. ಸೊ ಹಾಗಾದ್ರೆ ಲೇಟ್ ಮಾಡಬೇಡಿ, ಹಿಂದೆ ಯೂಸ್ ಮಾಡಿ ಕರ್ಕ್ಯೂಮಿನ್ C3 ಕಾಂಪ್ಲೆಕ್ಸ್. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಯ್ತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಡಿಯರ್ ಲೈಫ್ ಹಮಾರಿ ಲೈಫ್.